ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾನೇ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ಸ್ ರಿಲೇಟೆಡ್ ಆಗೂ ತುಂಬಾನೇ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಇವತ್ತು US ಅಲ್ಲಿ FOMC ಮಿನಿಟ್ಸ್ ಮೀಟಿಂಗ್ ಇದೆ. ಇದ್ರ ಬಗ್ಗೆ ಸಹ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಡೇಟಾ ಪಾಯಿಂಟ್ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 147 ಪಾಯಿಂಟ್ಸ್ ಗೇನ್ ಆಗಿ 75,449 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 73 ಪಾಯಿಂಟ್ಸ್ ಗೇನ್ ಆಗಿ 22,907 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 388 ಪಾಯಿಂಟ್ಸ್ ಗೇನ್ ಆಗಿ 49,702 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಕಂಟಿನ್ಯೂಸ್ ಆಗಿ ಮೂರನೇ ದಿನ ಇವತ್ತು ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿಗಿನ್ನ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದರೆ ಇನ್ನೂ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮಿಡ್ ಕ್ಯಾಪ್ಸ್ ಆದರೆ 2.63% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸ್ಮಾಲ್ ಕ್ಯಾಪ್ಸ್ ಆದರೆ 2.43% ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಈ ತರ ಪಾಸಿಟಿವ್ ಆಗಿ ಯಾವಾಗಿತ್ತು ಅಂತ ನೋಡ್ಕೊಂಡ್ರೆ, ಈ ತರ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಲಾಸ್ಟ್ ಟೈಮ್ ಯಾವಾಗ ಪಾಸಿಟಿವ್ ಆಗಿ ಮೂವ್ ಆಗಿತ್ತು ಅಂತ ನೋಡ್ಕೊಂಡ್ರೆ, ಲಾಸ್ಟ್ ಇಯರ್ ಜೂನ್ ಅಲ್ಲಿ ಈ ತರ ಪಾಸಿಟಿವ್ ಆಗಿ ಮೂವ್ ಆಗಿದ್ದು. ಮತ್ತೆ ಇಷ್ಟು ತಿಂಗಳಾದ್ಮೇಲೆ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಸೆಕ್ಟಾರ್ ವೈಸ್ ನೋಡ್ಕೊಂಡ್ರೆ 12 ಸೆಕ್ಟಾರ್ಸ್ ಅಲ್ಲಿ 10 ಸೆಕ್ಟಾರ್ಸ್ ಇವತ್ತು ಪಾಸಿಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಬರೀ 2 ಸೆಕ್ಟಾರ್ಸ್ ಮಾತ್ರ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದು. ಒಂದು IT, ಅದಾದ್ಮೇಲೆ FMCG. ಇವತ್ತು ಈ IT ಕಂಪನೀಸ್ ಎಲ್ಲ ಯಾಕೆ ಇಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ US ಮಾರ್ಕೆಟ್ಸ್ ಅಲ್ಲಿ ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡ್ಕೊಂಡ್ರೆ, ಮೊದಲನೇದಾಗಿ US ಮಾರ್ಕೆಟ್. ನಿನ್ನೆ US ಮಾರ್ಕೆಟ್ ನೋಡ್ಕೊಂಡ್ರೆ ತುಂಬಾನೇ ಕರೆಕ್ಟ್ ಆಗಿದೆ. ನಾಸ್ಡ್ಯಾಕ್ ಆದರೆ ಎಬೋವ್ 1.5% ಫಾಲ್ ಆಗಿದೆ. S&P 500 ಆದರೆ ಎಬೋವ್ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು FOMC ಮಿನಿಟ್ಸ್ ಮೀಟಿಂಗ್ ಅಪ್ಡೇಟ್ಸ್ ಬರುತ್ತಲ್ಲ, ಅದರಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ನಡೆದಿರ್ಬೋದು. ಅದಾದ್ಮೇಲೆ US ಮಾರ್ಕೆಟ್ ಅಲ್ಲಿ ಸ್ವಲ್ಪ ಮ್ಯಾಕ್ರೋ ಎಕನಾಮಿಕ್ ಡೇಟಾಸ್ ಅಪ್ಡೇಟ್ ಆಗಿದಾವೆ. ಈ ಎರಡೂ ರೀಸನ್ ಇಂದ ನಿನ್ನೆ US ಮಾರ್ಕೆಟ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಅದಾದ್ಮೇಲೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇವತ್ತು IT ಸೆಕ್ಟರ್ ನೋಡಿದ್ರ ಎಬೋವ್ 1% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಬರೀ ಇವತ್ತೊಂದೇ ದಿನನೇ ಅಲ್ಲ, ಈ ರೀಸೆಂಟ್ ಟೈಮಲ್ಲಿ ತುಂಬಾ ಸಲನೇ IT ಕಂಪನೀಸ್ ಎಲ್ಲ ತುಂಬಾನೇ ಫಾಲ್ ಆಗಿದಾವೆ. ಇದಕ್ಕೆ ರೀಸನ್ಸ್ ಏನಿದಾವೆ ಅಂತ ಹಿಂದಿನ ವಾರನೇ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಮತ್ತೆ ಇವಾಗ ನೋಡ್ಕೊಂಡ್ರೆ ಈ ರೀಸೆಂಟ್ ಟೈಮಲ್ಲಿ ಡಾಲರ್ ಇಂಡೆಕ್ಸ್ ನೋಡ್ತಾ ಇದ್ದೀರಾ, ತುಂಬಾನೇ ವೀಕ್ ಆಗ್ತಾ ಇದೆ. ಈ ತರ ವೀಕ್ ಆಗೋದ್ರಿಂದ IT ಕಂಪನೀಸ್ಗೆ ಇದು ತುಂಬಾನೇ ನೆಗೆಟಿವ್ ಆಗುತ್ತೆ. ಅದಾದ್ಮೇಲೆ US ಅಲ್ಲಿ ಮತ್ತೆ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಈ IT ರಿಲೇಟೆಡ್ ಆಗಿ ಸ್ಪೆಂಡಿಂಗ್ ಅನ್ನೋದು ತುಂಬಾನೇ ಕಮ್ಮಿ ಆಗ್ತಾ ಇದೆ. ಈ ಎಲ್ಲಾ ಡೇಟಾ ಪಾಯಿಂಟ್ಸ್ ಇಂದ ಈ ರೀಸೆಂಟ್ ಟೈಮಲ್ಲಿ IT ಕಂಪನೀಸ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಸ್ವಲ್ಪ ರಿಸೆಷನ್ ಫಿಯರ್ ಕೂಡ ಇದೆ ಅಲ್ಲ ಮಾರ್ಕೆಟ್ ಅಲ್ಲಿ, ಅದರಿಂದನೂ ಸಹ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಮತ್ತೆ ಇವತ್ತು LIC ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಅವರು US ರಿಲೇಟೆಡ್ ಆಗಿ ಸ್ವಲ್ಪ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಈ ಟ್ಯಾರಿಫ್ ರಿಲೇಟೆಡ್ ಆಗೆಲ್ಲ ಅಪ್ಡೇಟ್ಸ್ ಬರ್ತಾ ಇದ್ದೇವಲ್ಲ, ಅದರಿಂದ US ಕಮಿಂಗ್ ಟೈಮಲ್ಲಿ ರಿಸೆಷನ್ಗೆ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಅದಾದಮೇಲೆ ಇವತ್ತು US ಮಾರ್ಕೆಟಲ್ಲಿ ನೋಡಿಕೊಂಡ್ರೆ ಒಂದು ಇಂಪಾರ್ಟೆಂಟ್ ಈವೆಂಟ್ ಅಪ್ಡೇಟ್ ಆಗ್ತಾ ಇದೆ. ಅದೇ FOMC ಮಿನಿಟ್ಸ್ ಮೀಟಿಂಗ್. ಇದ್ರ ಬಗ್ಗೆ ಲಾಸ್ಟ್ 2 ಮಾರ್ಕೆಟ್ ನ್ಯೂಸಲ್ಲೂ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಮತ್ತು ಇವತ್ತು ಸಹ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಏನಂತ ಅಂದರೆ ಈ FOMC ಮಿನಿಟ್ಸ್ ಮೀಟಿಂಗ್ ಔಟ್ಕಮ್ ಇವತ್ತು ರಾತ್ರಿ ಅಪ್ಡೇಟ್ ಆಗುತ್ತೆ. ಫ್ರೆಂಡ್ಸ್, ಈ ರೇಟ್ ಕಟ್ ಡಿಸಿಷನ್ ಏನಿದೆ ಇದು ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್. ಇವಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಥರ ಈ ಮೀಟಿಂಗಲ್ಲಿ ರೇಟ್ ಕಟ್ ಪಾಸ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಮುಂಚೆಯಿಂದನೂ ಮಾತಾಡ್ಕೊಂಡು ಬಂದಿದ್ವಿ. ಅದ್ರ ಜೊತೆಗೆ ಫ್ರೆಂಡ್ಸ್, ಈ FOMC ಮಿನಿಟ್ಸ್ ಮೀಟಿಂಗಲ್ಲಿ ಬರೀ ರೇಟ್ ಕಟ್ ಬಗ್ಗೆ ಮಾತ್ರನೇ ಅಲ್ಲ, ಫೆಡ್ ಚೇರ್ಮನ್ ಅವರು ಅಪ್ಡೇಟ್ ಮಾಡ್ತಾ ಇರೋದು ಇನ್ನೂ ತುಂಬ ವಿಷಯದ ಬಗ್ಗೆ ಮಾತಾಡ್ತಾರೆ. ಏನಂತ ಅಂದರೆ ಫ್ಯೂಚರ್ ಇಂಟ್ರೆಸ್ಟ್ ರೇಟ್ ಪ್ರೊಜೆಕ್ಷನ್ ಬಗ್ಗೆ ಮಾತಾಡ್ತಾರೆ. ಅದಾದಮೇಲೆ ಫ್ಯೂಚರ್ GDP ಗ್ರೋತ್ ಬಗ್ಗೆ ಸಹ ಮಾತಾಡ್ತಾರೆ. ಅದಾದಮೇಲೆ ಟ್ರಂಪ್ ಟ್ಯಾರಿಫ್ ರಿಲೇಟೆಡ್ ಆಗೂ ಈ ಮೀಟಿಂಗಲ್ಲೇ ಮಾತಾಡ್ತಾರೆ. ಇವಾಗ ಟ್ರಂಪ್ ಅವರು ಟ್ಯಾರಿಫ್ ಆಗ್ತಾ ಇದ್ದಾರಲ್ಲ, ಈ ಥರ ಟ್ಯಾರಿಫ್ ಹಾಕೋದ್ರಿಂದ USಗೆ ಏನಾದರೂ ಸ್ವಲ್ಪ ಎಫೆಕ್ಟ್ ಆಗುತ್ತಾ ಇಲ್ವಾ, ಕಮಿಂಗ್ ಟೈಮಲ್ಲಿ GDPಗೆ ಏನಾದರೂ ಎಫೆಕ್ಟ್ ಆಗುತ್ತಾ, ಅಥವಾ ಇನ್ಫ್ಲೇಷನ್ ಏನಾದರೂ ಜಾಸ್ತಿ ಆಗುತ್ತಾ, ಮತ್ತು ಕಮಿಂಗ್ ಟೈಮಲ್ಲಿ US ಏನಾದರೂ ರಿಸೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತಾ ಅಂತ ಈ ಮೀಟಿಂಗಲ್ಲೇ ಅಪ್ಡೇಟ್ ಆಗುತ್ತೆ. ಅದಕ್ಕೋಸ್ಕರ ಈ ಎಲ್ಲ ಡೇಟಾ ಪಾಯಿಂಟ್ಸ್ ಮಾರ್ಕೆಟ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮೀಟಿಂಗ್ ಔಟ್ಕಮ್ ಮೇಲೇ ಡಿಪೆಂಡ್ ಆಗಿರುತ್ತೆ ನಾಳೆ ಮಾರ್ಕೆಟ್ ಯಾವ ಥರ ಇರಬೇಕು ಅಂತ. ಅದಕ್ಕೋಸ್ಕರ ಇವತ್ತು ರಾತ್ರಿ ಈ FOMC ಮಿನಿಟ್ಸ್ ಮೀಟಿಂಗಲ್ಲಿ ಏನು ಔಟ್ಕಮ್ ಬರುತ್ತೆ ಅಂತ ಟ್ರ್ಯಾಕ್ ಮಾಡಿ. ಮತ್ತು ಈ ಮೀಟಿಂಗಲ್ಲಿ ಏನು ಅಪ್ಡೇಟ್ಸ್ ಬರುತ್ತೆ ಅದನ್ನು ನಾನು ಟೈಮ್ ಟು ಟೈಮ್ ವಾಟ್ಸಪ್ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಮತ್ತು ಫ್ರೆಂಡ್ಸ್, ನೀವು ಯಾರಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಈ ವಾಟ್ಸಪ್ ಚಾನಲಲ್ಲಿ ಟೈಮ್ ಟು ಟೈಮ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಅದಾದಮೇಲೆ ಜಪಾನ್ ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ, ಫ್ರೆಂಡ್ಸ್, ಇವತ್ತು ಜಪಾನಲ್ಲೂ ಸಹ ರೇಟ್ ಕಟ್ ಇತ್ತು. ಆದರೆ ಇವತ್ತು ಜಪಾನಲ್ಲಿ ರೇಟ್ ಕಟ್ನ ಪಾಸ್ ಮಾಡಿದ್ದಾರೆ. ಈ ಥರ ರೇಟ್ ಕಟ್ ಪಾಸ್ ಮಾಡೋದು USಗೆ, ಇಂಡಿಯಾಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಒಂದು ವೇಳೆ ಜಪಾನ್ ಅವ್ರು ಏನಾದರೂ ಇವತ್ತು ರೇಟ್ ಕಟ್ ಮಾಡಿದಿದ್ರೆ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇತ್ತು.
ಆದರೆ ರೇಟ್ ಕಟ್ನ ಇವರು ಪಾಸ್ ಮಾಡಿರೋದ್ರಿಂದ ನಮ್ಮ ಮಾರ್ಕೆಟ್ಗೆ ಇದು ತುಂಬಾ ಅಡ್ವಾಂಟೇಜ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ FIDA ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ ಫ್ರೆಂಡ್ಸ್ FIS ನಿನ್ನೆ ಆದರೆ ಬೈ ಸೈಡಿಗೆ ಬಂದಿದ್ರು. ನಿನ್ನೆ ಮಾರ್ಕೆಟ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತಲ್ಲ, ಅದರಿಂದ ನಿನ್ನೆ ನೋಡಿಕೊಂಡ್ರೆ 1400 ಕೋಟಿ ಬೈ ಮಾಡಿದ್ರು. DIS ಆದರೆ ಅದೇ ಥರ ಬೈ ಸೈಡಲ್ಲೇ ಇದ್ದಾರೆ. ಆದರೆ ಇವತ್ತು ನೋಡಿಕೊಂಡ್ರೆ ಆ ಸ್ಟ್ರೀಕ್ಸ್ನ ಬ್ರೇಕ್ ಮಾಡಿದ್ದಾರೆ. ಇವತ್ತಾದರೆ ಮತ್ತೆ 1000 ಕೋಟಿ ಸೆಲ್ ಸೈಡಲ್ಲೇ ಇದ್ದಾರೆ. ನೋಡಬೇಕು ಈ FOMC ಮಿನಿಟ್ಸ್ ಅನ್ಸರ್ಟನಿಟೀಸಿಂದ ಏನಾದರೂ FIS ಈ ಥರ ಸೆಲ್ ಮಾಡಿರಬೇಕು. ನೋಡೋಣ ಅಟ್ಲೀಸ್ಟ್ ಕಮ್ಮಿಂಗ್ ಟೈಮಲ್ಲಾದರೂ ಮಾರ್ಕೆಟ್ ಪಾಸಿಟಿವ್ ಆಗಿದ್ದರೆ ಇವರೇನಾದರೂ ಬೈ ಸೈಡಿಗೆ ಬರ್ತಾರಾ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಡಿಫೆನ್ಸ್ ಕಂಪನೀಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಇವತ್ತು ಡಿಫೆನ್ಸ್ ಕಂಪನೀಸ್ ನೋಡಿದ್ರ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಕೊಚ್ಚಿನ್ ಶಿಪ್ ಯಾರ್ಡ್ ಆದ್ರೆ ನಿಯರ್ಲಿ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್ ಆದ್ರೆ 20% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಡೇಟಾ ಪ್ಯಾಟರ್ನ್ ಆದ್ರೆ 3% ಪಾಸಿಟಿವ್ ಆಗಿದೆ. HAL ಆದ್ರೆ 5% ಪಾಸಿಟಿವ್ ಆಗಿದೆ. ಭಾರತ್ ಡೈನಾಮಿಕ್ಸ್, HBL ಈ ಕಂಪನೀಸ್ ಎಲ್ಲ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. 15 ಡೇಸ್ ಬ್ಯಾಕ್ ಕೂಡ ಒಂದು 15 ದಿನದ ಹಿಂದೆ ಸಹ ಇದೇ ತರ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅವತ್ತೇ ಸಲ ಏನೇನು ರೀಸನ್ಸ್ ಇಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ ಮಾತಾಡ್ಕೊಂಡಿದ್ವಿ. ಏನಕ್ಕಂದ್ರೆ ಈ ಫ್ರಾನ್ಸ್ ಅಲ್ಲಿ ಮತ್ತೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಡಿಫೆನ್ಸ್ ಸ್ಪೆಂಡಿಂಗ್ ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ ಬಂತು. ಅವತ್ತೇ ಸಹ ನಮ್ಮ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಯಾಕಂದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಏನ್ ಡಿಫೆನ್ಸ್ ಸ್ಪೆಂಡಿಂಗ್ ಮಾಡ್ತಾರೆ ಅದರಿಂದ ನಮ್ಮ ಇಂಡಿಯನ್ ಕಂಪನೀಸ್ಗೆ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ. ಯಾಕಂದ್ರೆ ನಮ್ಮ ಇಂಡಿಯನ್ ಕಂಪನೀಸ್ಗೆ ಯುರೋಪಿಯನ್ ಯೂನಿಯನ್ ಇಂದ ತುಂಬಾನೇ ಆರ್ಡರ್ಸ್ ಬರ್ತಾ ಇದಾವೆ. ಅದರಿಂದನೇ ಅವತ್ತು ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಇವತ್ತು ಹೊಸದಾಗಿ ಏನ್ ಅಪ್ಡೇಟ್ ಬಂದಿದೆ ಅಂತ ನೋಡ್ಕೊಂಡ್ರೆ ಜರ್ಮನಿಯಲ್ಲಿ ಡಿಫೆನ್ಸ್ ಸ್ಪೆಂಡಿಂಗ್ ನ ತುಂಬಾನೇ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದರಿಂದ ಈ ಶಿಪ್ ಬಿಲ್ಡರ್ಸ್ ಗಂತೂ ತುಂಬಾನೇ ಅಡ್ವಾಂಟೇಜ್ ಇರುತ್ತೆ ಅಂತ ಆರ್ಟಿಕಲ್ಸ್ ಅಪ್ಡೇಟ್ ಆಗ್ತಾ ಇದಾವೆ. ಅದರಿಂದನೇ ಇವತ್ತು ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್ ಆದ್ರೆ ಇವತ್ತು 20% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಕೊಚ್ಚಿನ್ ಶಿಪ್ ಯಾರ್ಡ್ ಆದ್ರೆ ನಿಯರ್ಲಿ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಮ್ಯಾಸ್ಗಾನ್ ಡಾಕ್ ಶಿಪ್ ಬಿಲ್ಡಿಂಗ್ ಆದ್ರೆ ಅಬೌಟ್ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ರೀಸೆಂಟ್ ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಅದರಿಂದ ತುಂಬಾನೇ ಕಂಟ್ರೀಸ್ ಡಿಫೆನ್ಸ್ ಬಜೆಟ್ ನ ತುಂಬಾನೇ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಈ ತರ ಡಿಫೆನ್ಸ್ ಬಜೆಟ್ ಇನ್ಕ್ರೀಸ್ ಮಾಡೋದ್ರಿಂದ ನಮ್ಮ ಇಂಡಿಯನ್ ಕಂಪನೀಸ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗಿರುತ್ತೆ. ಅದಕ್ಕೋಸ್ಕರನೇ ಈ ಕಂಪನೀಸ್ ಎಲ್ಲ ಈ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಮತ್ತೆ ಇವತ್ತು HAL ಕಂಪನಿ ನೋಡಿದ್ರ, ಈ ಕಂಪನಿ ಆದ್ರೆ ಇವತ್ತು ರೀಸೆಂಟ್ ಟೈಮ್ ಅಲ್ಲಿ ಎಂದೂ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ. ಇವತ್ತೊಂದೇ ದಿನ ನಿಯರ್ಲಿ 5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ ಏನಿದೆ ಅಂತ ಇವಾಗ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್ ಇವಾಗ ಹಿಂದಿನ ವರ್ಷ ನೋಡ್ಕೊಂಡ್ರೆ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ವು. ಒಂದೇ ತಿಂಗಳಲ್ಲೇನೆ ಈ ಡಿಫೆನ್ಸ್ ಇಂಡೆಕ್ಸ್ ಏನೆ ನಿಯರ್ಲಿ 40 to 50% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು ಹಿಂದಿನ ವರ್ಷ. ಅದಾದ್ಮೇಲೆ ವ್ಯಾಲ್ಯೂಯೇಷನ್ ಕನ್ಸರ್ನ್ ಇಂದ ಸ್ವಲ್ಪ ಕರೆಕ್ಟ್ ಆಗ್ತಾ ಬಂತು. ಅದಾದ್ಮೇಲೆ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಜುಲೈ ಆ ಟೈಮ್ ಅಲ್ಲಿ ಏನಕ್ಕೆ ಕರೆಕ್ಟ್ ಆಗ ಶುರು ಆಯ್ತು ಅಂತ ಅಂದ್ರೆ ಇದಕ್ಕೆ ಒಂದೇ ಒಂದು ರೀಸನ್ ಇದೆ. ಏನಂತ ಅಂದ್ರೆ ಈ HAL ಕಂಪನಿಗೆ ಒಂದು ಆರ್ಡರ್ ಬಂದಿತ್ತು. ತೇಜಸ್ ಏರ್ಕ್ರಾಫ್ಟ್ ರಿಲೇಟೆಡ್ ಆಗಿ ಒಂದು ಆರ್ಡರ್ ಬಂದಿತ್ತು. ಈ ಆರ್ಡರ್ನ ಇನ್ ಟೈಮ್ ಅಲ್ಲಿ ಡಿಲಿವರ್ ಮಾಡೋಕ್ಕಾಗಲಿಲ್ಲ. ತುಂಬಾನೇ ಟೈಮ್ ತಗೊಂಡ್ರು. ಫಸ್ಟ್ ನೋಡ್ಕೊಂಡ್ರೆ ಮಾರ್ಚಲ್ಲಿ ಡಿಲಿವರ್ ಮಾಡಬೇಕಾಯ್ತು. ಅದನ್ನ ಪೋಸ್ಟ್ಪೋನ್ ಮಾಡಿ ಜುಲೈಯಲ್ಲಿ ಡಿಲಿವರ್ ಮಾಡ್ತೀವಿ ಅಂತ ಅಂದ್ರು. ಜುಲೈಯಲ್ಲೂ ಡಿಲಿವರ್ ಮಾಡೋಕ್ಕಾಗಲಿಲ್ಲ. ಅದನ್ನ ನವೆಂಬರ್ಗೆ ಡಿಲಿವರ್ ಮಾಡ್ತೀವಿ ಅಂತ ಅಂದ್ರು. ಅವಾಗೂ ಡಿಲಿವರ್ ಮಾಡೋಕ್ಕಾಗಲಿಲ್ಲ. ಅದೇ ತರ ಕಂಟಿನ್ಯೂ ಆಗ್ತಾ ಬಂದು ಇವಾಗ ಫೈನಲ್ ಆಗಿ ಈ ತೇಜಸ್ ಏರ್ಕ್ರಾಫ್ಟ್ ಏನಿದೆ ಇವಾಗ ಕಂಪ್ಲೀಟ್ ಆಗಿದೆ, ಇವಾಗ ಡಿಲಿವರ್ ಮಾಡೋದಕ್ಕೆ ರೆಡಿ ಇದೆ ಅಂತ ಅಪ್ಡೇಟ್ ಬಂದಿದೆ. ಅದರಿಂದನೇ ಇವತ್ತು HAL ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ US ಇಂದ ಸಹ ಸ್ವಲ್ಪ ಡಿಫೆನ್ಸ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಬರ್ತಾ ಇದಾವೆ. ಈ ಓವರ್ ಆಲ್ ಎಲ್ಲಾ ರೀಸನ್ಸ್ ಇಂದಾನೆ ಈ ಡಿಫೆನ್ಸ್ ಕಂಪನೀಸ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್ ಈ ಡಿಫೆನ್ಸ್ ಕಂಪನೀಸ್ಗೆ ಅದೇ ತರ ಆರ್ಡರ್ಸ್ ಏನಾದರೂ ಕಂಟಿನ್ಯೂ ಆಗ್ತಾ ಹೋದ್ರೆ ಕಮಿಂಗ್ ಟೈಮಲ್ಲೂ ಸಹ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಯಾಕಂದ್ರೆ ರೀಸೆಂಟ್ ಟೈಮಲ್ಲಿ ತುಂಬಾನೇ ಕರೆಕ್ಟ್ ಆಗೋ ಇದಾವೆ. ಪ್ರತಿಯೊಂದು ಕಂಪನೀಸ್ ನೋಡ್ಕೊಂಡ್ರು ನಿಯರ್ಲಿ 40 to 50% ವರೆಗೂ ಕರೆಕ್ಟ್ ಆಗಿದೆ. ಅದಕ್ಕೋಸ್ಕರ ಆರ್ಡರ್ಸ್ ಏನಾದರೂ ಕಂಟಿನ್ಯೂಸ್ ಆಗಿ ಬಂದು ಟೈಮ್ ಟು ಟೈಮ್ ಆರ್ಡರ್ಸ್ ಏನಾದರೂ ಎಕ್ಸಿಕ್ಯೂಟ್ ಮಾಡಿದ್ರೆ ಕಮಿಂಗ್ ಟೈಮಲ್ಲಿ ಇನ್ನೂ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೋಡೋಣ ಯಾವ ಥರ ರಿಯಾಕ್ಟ್ ಆಗ್ತವೆ ಕಮಿಂಗ್ ಟೈಮಲ್ಲಿ ಅಂತ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಮೆಟಲ್ ಇಂಡೆಕ್ಸ್ ನೋಡಿದ್ರಾ ಎಬೋ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದರಲ್ಲೂ ಸ್ಟೀಲ್ ಕಂಪನೀಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಟಾಟಾ ಸ್ಟೀಲ್ ಆಗಲಿ, JSW ಸ್ಟೀಲ್ ಆಗಲಿ, ಸೈಲ್ ಆಗಲಿ ಈ ಕಂಪನೀಸ್ ಎಲ್ಲ ಇವತ್ತು ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ DGTR ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೇಡ್ ರೆಮಿಡೀಸ್ ಅವರು ಈ ಸ್ಟೀಲ್ ಇಂಪೋರ್ಟ್ಸ್ ಮೇಲೆ 12% ಸೇಫ್ ಗಾರ್ಡ್ ಡ್ಯೂಟೀಸ್ನ ಇನ್ಕ್ರೀಸ್ ಮಾಡಿದ್ದಾರೆ.
ಅಂದರೆ ಇವಾಗ ಸ್ಟೀಲ್ನ ಇಂಪೋರ್ಟ್ ಮಾಡ್ಕೊತೀವಲ್ಲ, ಆ ಇಂಪೋರ್ಟ್ ಮಾಡ್ಕೊಳೋ ಸ್ಟೀಲ್ ಮೇಲೆ 12% ಡ್ಯೂಟೀಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಈ ಥರ ಇನ್ಕ್ರೀಸ್ ಮಾಡೋದ್ರಿಂದ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅಂದರೆ ಎಕ್ಸಾಂಪಲ್, ಇವಾಗ ಚೈನಾಯಿಂದ ಸ್ಟೀಲ್ನ ಇಂಪೋರ್ಟ್ ಮಾಡ್ಕೊತಾರೆ, ತುಂಬಾನೇ ಕಮ್ಮಿ ಪ್ರೈಸಿಂದ ಇಂಪೋರ್ಟ್ ಮಾಡ್ಕೊತಾರೆ. ಆ ಥರ ಇಂಪೋರ್ಟ್ ಮಾಡ್ಕೊಳೋದ್ರಿಂದ ಡೊಮೆಸ್ಟಿಕ್ ಸ್ಟೀಲ್ ಮೇಕರ್ಸ್ಗೆ ಇದು ತುಂಬಾನೇ ಡಿಸ್ಅಡ್ವಾಂಟೇಜ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಚೈನಾಯಿಂದ ಏನು ಸ್ಟೀಲ್ನ ಇಂಪೋರ್ಟ್ ಮಾಡ್ಕೊತಾರೆ ಅದರ ಮೇಲೆ 12% ಸೇಫ್ಟಿ ಡ್ಯೂಟೀಸ್ನ ಹಾಕ್ತಾ ಇದ್ದಾರೆ. ಈ ಥರ ಡ್ಯೂಟೀಸ್ ಹಾಕೋದ್ರಿಂದ ಇಂಪೋರ್ಟೆಡ್ ಸ್ಟೀಲ್ ಅನ್ನೋದು ತುಂಬಾನೇ ಜಾಸ್ತಿ ರೇಟ್ ಆಗುತ್ತೆ. ಆದರೆ ಈ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಇವ್ರ ಸ್ಟೀಲ್ ಮಾತ್ರ ಸ್ವಲ್ಪ ಕಮ್ಮಿ ರೇಟಲ್ಲೇ ಸಿಗುತ್ತೆ. ಅದರಿಂದ ಲೋಕಲ್ ಮ್ಯಾನುಫ್ಯಾಕ್ಚರರ್ಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದರಿಂದನೇ ಇವತ್ತು ಮೆಟಲ್ ಇಂಡೆಕ್ಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಇವತ್ತು ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇರುತ್ತಲ್ಲ, ಈ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ವೋಲ್ಟಾಸ್ ಆಗಲಿ, ಹೆವೆಲ್ಸ್ ಆಗಲಿ, ಬ್ಲೂ ಸ್ಟಾರ್, ಡಿಕ್ಸಾನ್ ಟೆಕ್ನಾಲಜೀಸ್, ಇಪ್ಯಾಕ್ ಡ್ಯೂರಬಲ್ಸ್, ಈ ಕಂಪನೀಸ್ ಎಲ್ಲ ಇವತ್ತು ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವತ್ತು ಗೌರ್ಮೆಂಟ್ ಏನಂತ ಹೇಳಿದ್ದಾರೆ ಅಂದರೆ, ಈ ಏರ್ ಕಂಡೀಷನರ್ಸ್ ಮೇಲೆ ಮತ್ತು ರೆಫ್ರಿಜರೇಟರ್ಸ್ ಮೇಲೆ ಕಂಪಲ್ಸರಿಯಾಗಿ BSI ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಈ ಥರ ಸ್ಟೇಟ್ಮೆಂಟ್ಸ್ ಬಂದಿರೋದಕ್ಕೇ ಇವತ್ತು ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಯಾಕಂದರೆ ಇವಾಗ ಈ ಏರ್ ಕಂಡೀಷ್ನರ್ಸ್ ಆಗಲಿ, ರೆಫ್ರಿಜರೇಟರ್ಸ್ ಆಗಲಿ, ಈ ಪ್ರಾಡಕ್ಟ್ಸ್ನೆಲ್ಲ ಬೇರೆ ಕಂಟ್ರೀಸಿಂದ ಇಂಪೋರ್ಟ್ ಮಾಡ್ಕೊತೀವಿ ಇಂಡಿಯಾಗೆ ಬಂದಾದಮೇಲೆ ಪ್ರತಿ ಪ್ರಾಡಕ್ಟಿನೂ BSI ಸರ್ಟಿಫಿಕೇಟ್ ತೊಗೊಬೇಕು. ಯಾಕಂದರೆ ಇಂಡಿಯಾಗೆ ಬಂದಾದಮೇಲೆ ಆ ಪ್ರಾಡಕ್ಟ್ನ ಸೇಫ್ಟಿ ಚೆಕ್ ಮಾಡ್ತಾರೆ. ಇವಾಗ ಸೇಫ್ಟಿ ಚೆಕ್ ಮಾಡೋದ್ರಿಂದ ಕಂಪನೀಸ್ ಈ BSI ಸರ್ಟಿಫೈಯರ್ಸ್ಗೂ ಪ್ರತಿ ಪ್ರಾಡಕ್ಟ್ ಮೇಲೂ ಸ್ವಲ್ಪ ದುಡ್ಡನ್ನ ಪೇ ಮಾಡಬೇಕಾಗುತ್ತೆ. ಇವಾಗ ಗೌರ್ಮೆಂಟ್ ಕಂಪಲ್ಸರಿಯಾಗಿ ಈ ಸರ್ಟಿಫಿಕೇಟ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದಾರಲ್ಲ, ಅದರಿಂದ ಈ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್ಸ್ಗೆ ಕಮಿಂಗ್ ಟೈಮಲ್ಲಿ ಇದು ತುಂಬಾ ಅಡ್ವಾಂಟೇಜ್ ಆಗುತ್ತೆ. ಇದರಿಂದ ಇವ್ರ ಪ್ರಾಫಿಟಬಿಲಿಟಿ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದರಿಂದನೇ ಇವತ್ತು ಈ ಕಂಪನೀಸ್ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವತ್ತು ಇಂಟರ್ಗ್ಲೋಬ್ ಏವಿಯೇಷನ್ಸ್ ಈ ಕಂಪನಿ ನೋಡಿದ್ರ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವ್ರ ಫ್ಯೂಚರ್ ಪ್ಲಾನ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಇವಾಗ ಇಂಡಿಯನ್ ಏವಿಯೇಷನ್ ಸೆಕ್ಟರಲ್ಲಿ ನೋಡಿಕೊಂಡ್ರೆ ಹೈಯೆಸ್ಟ್ ಮಾರ್ಕೆಟ್ ಶೇರ್ ಯಾರ್ದಿದೆ ಅಂತ ನೋಡಿಕೊಂಡ್ರೆ ಈ ಕಂಪನಿಯವ್ರದ್ದೇ ಇದೆ. 64% ಮಾರ್ಕೆಟ್ ಶೇರ್ನ ಇವಾಗ ಹೋಲ್ಡ್ ಮಾಡ್ತಾ ಇದ್ದಾರೆ. ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ ಇವ್ರ ಹತ್ರ 400+ ಏರ್ಕ್ರಾಫ್ಟ್ಸ್ ಇದೆ. ಮತ್ತು ಅದಾದಮೇಲೆ 125+ ಡೆಸ್ಟಿನೇಷನಲ್ಲಿ ಇವ್ರ ಆಪರೇಷನ್ಸ್ನ ನಡೆಸ್ತಾ ಇದ್ದಾರೆ. ಮತ್ತು ಇವ್ರ ಫ್ಯೂಚರ್ ಪ್ಲಾನ್ ಬಗ್ಗೆ ಏನು ಅಪ್ಡೇಟ್ ಮಾಡಿದ್ದಾರೆ ಅಂದರೆ 2030ಗೆಲ್ಲ ಅಡಿಷ್ನಲ್ ಆಗಿ 600+ ಏರ್ಕ್ರಾಫ್ಟ್ನ ಆಪರೇಷನ್ಸ್ಗೆ ತರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಅಡಿಷ್ನಲ್ ಆಗಿ 14 ಡೆಸ್ಟಿನೇಷನ್ಸಲ್ಲಿ ಇವ್ರ ಆಪರೇಷನ್ಸ್ನ ಶುರು ಮಾಡ್ತೀವಿ ಫಿನಾನ್ಷಿಯಲ್ ಇಯರ್ 2026ಗೆಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ವೊಡಾಫೋನ್ ಐಡಿಯಾ ಈ ಕಂಪನಿ ನೋಡಿದ್ರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 8% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್ ಇದನ್ನ ಅದನ್ನು ಒಂದೊಂದಾಗಿ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ಈ ಟೆಲಿಕಾಂ ಆಪರೇಟರ್ಸ್ ಇವತ್ತು 5G ಸರ್ವಿಸಸ್ನ ಲಾಂಚ್ ಮಾಡಿದ್ದೀವಿ ಮುಂಬೈಯಲ್ಲಿ ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಮುಂಚೆಯಿಂದನೂ ಕೇಪೆಕ್ಸ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಇದ್ರ ಬಗ್ಗೆ ಸಹ ಮತ್ತೆ ಮಾತಾಡಿದ್ದಾರೆ. ಈ ವೊಡಾಫೋನ್ ಐಡಿಯಾದವರು ನೋಕಿಯಾ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ನೆಕ್ಸ್ಟ್ 3 ಇಯರ್ಸಲ್ಲಿ 50,000 crores-ಇಂದ 55,000 crores-ವರೆಗೂ ಇನ್ವೆಸ್ಟ್ ಮಾಡಿ ಈ 4G ನೆಟ್ವರ್ಕ್ನ ಇಂಡಿಯಾದಲ್ಲಿ 90% ಕವರ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ 5G ನೆಟ್ವರ್ಕ್ ಮುಂಬೈಯಲ್ಲಿ ಲಾಂಚ್ ಮಾಡಿದಾರಲ್ಲ, ಅದೇ ಥರ ನೆಕ್ಸ್ಟ್ 3 ಇಯರ್ಸಲ್ಲಿ ಮೇಜರ್ ಆಗಿ ಎಲ್ಲ ಸಿಟೀಸಲ್ಲೂ ಈ 5G ನೆಟ್ವರ್ಕ್ ತಂದೆ ತರ್ತೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ರೀಸನ್ಸ್ ಇಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಅದಾದ್ಮೇಲೆ ಲಾಸ್ಟ್ ವೀಕಲ್ಲಿ ನೋಡ್ಕೊಂಡ್ರೆ ಜಿಯೋದವರು ಮತ್ತೆ ಏರ್ಟೆಲ್ ಅವರು ಸ್ಟಾರ್ಲಿಂಕ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ರು. ಮತ್ತೆ ಇವಾಗ ನೋಡ್ಕೊಂಡ್ರೆ ವೊಡಾಫೋನ್ ಐಡಿಯಾದವರು ಸಹ ಸ್ಟಾರ್ಲಿಂಕ್ ಜೊತೆ ಮತ್ತೆ ಬೇರೆ ಸ್ಯಾಟಲೈಟ್ ಇಂಟರ್ನೆಟ್ ಪ್ರೊವೈಡರ್ಸ್ ಜೊತೆ ಮಾತುಕತೆಯಲ್ಲಿದ್ದೀವಿ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಈ ವೊಡಾಫೋನ್ ಐಡಿಯಾದವ್ರು ಏನಾದ್ರು ಸ್ಟಾರ್ಲಿಂಕ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ರೆ ಕಮಿಂಗ್ ಟೈಮಲ್ಲಿ ಈ ವೊಡಾಫೋನ್ ಐಡಿಯಾ ಕಂಪನಿ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ನೋಡೋಣ ಇವ್ರೇನಾದ್ರು ಪಾರ್ಟ್ನರ್ಶಿಪ್ ಮಾಡ್ಕೊಂತಾರ ಇಲ್ವಾ ಅಂತ. ಒಂದ್ ವೇಳೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ರೆ ಇವರು ಕಮಿಂಗ್ ಟೈಮಲ್ಲಿ ಇನ್ನೂ ಚೆನ್ನಾಗಿ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಅದಾದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಕೊಂಡ್ರೆ ವೊಡಾಫೋನ್ ಐಡಿಯಾ ಕಂಪನಿ ಸ್ವಲ್ಪ ಫಾಲ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ ರೀಸೆಂಟ್ ಆಗಿ ಗೌರ್ಮೆಂಟ್ ಅವರು AGR ಡ್ಯೂಸ್ನ ವೇ ಆಫ್ ಮಾಡೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಬರ್ತಾ ಇತ್ತಲ್ಲ, ಆದರೆ ಇವಾಗ ಇನ್ನೊಂದು ಅಪ್ಡೇಟ್ ಬಂದಿದೆ. ಇದರಲ್ಲಿ ಈ AGR ಡ್ಯೂಸ್ ರಿಲೇಟೆಡ್ ಆಗಿ ಸ್ವಲ್ಪ ನೆಗೆಟಿವ್ ಸ್ಟೇಟ್ಮೆಂಟ್ಸ್ನ ಬಂದಿದ್ದಾವೆ. ಅದರಿಂದ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ ಈ ಕ್ಯಾಪಿಟಲ್ ಮಾರ್ಕೆಟ್ ಕಂಪನೀಸ್ ಬಗ್ಗೆ ರೀಸೆಂಟ್ ಟೈಮಲ್ಲಿ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಇವಾಗ ಮಾರ್ಕೆಟ್ ಫಾಲ್ ಆಗೋದ್ರಿಂದ ಮತ್ತೆ ಮಾರ್ಕೆಟಲ್ಲಿ ಆಕ್ಟಿವಿಟಿ ಕಮ್ಮಿ ಆಗೋದ್ರಿಂದ ಈ CDSL, BSE, CAMS, Angel One ಈ ಥರ
ತುಂಬಾನೇ ಕ್ಯಾಪಿಟಲ್ ಮಾರ್ಕೆಟ್ ಕಂಪನೀಸ್ ಎಲ್ಲ ರೀಸೆಂಟ್ ಟೈಮಲ್ಲಿ ತುಂಬಾನೇ ಕರೆಕ್ಟ್ ಆಗೋಗಿದ್ವು. ನಿಯರ್ಲಿ 30% ಇಂದ 50% ವರೆಗೂ ಈ ಕಂಪನೀಸ್ ಎಲ್ಲ ಕರೆಕ್ಟ್ ಆಗಿದ್ವು. ಮತ್ತೆ ಲಾಸ್ಟ್ 3 ಡೇಸ್ ಇಂದ ಈ ಕಂಪನೀಸ್ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಅದರಲ್ಲಿ CDSL ಆದ್ರೆ ಇವತ್ತು 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಈ ಕಂಪನಿ ಆಲ್ ಟೈಮ್ ಹೈಸ್ ಇಂದ ನೋಡ್ಕೊಂಡ್ರೆ 44% ಫಾಲ್ ಆಗಿದೆ. ಮತ್ತೆ ಇವಾಗ ಅನಲಿಸ್ಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಕಂಪನಿಗೆ 20% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳ್ತಾ ಇದಾರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇಂದ. ನೆಕ್ಸ್ಟ್ BSE ಆದ್ರೆ ಇವತ್ತು ಎಬೋವ್ 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಈ ಕಂಪನಿನೂ ಅಷ್ಟೇ ಆಲ್ ಟೈಮ್ ಹೈಸ್ ಇಂದ ಎಬೋವ್ 30% ಫಾಲ್ ಆಗಿತ್ತು. ಮತ್ತೆ ಇವಾಗ 12 ಅನಲಿಸ್ಟ್ ಈ ಕಂಪನಿ ಬಗ್ಗೆ ಅನಾಲಿಸಿಸ್ ಮಾಡಿ ಈ ಕಂಪನಿಗೆ 39% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಕ್ಯಾಂಪ್ಸ್ ಈ ಕಂಪನಿ ಆದ್ರೆ ಇವತ್ತು 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ರೀಸೆಂಟ್ ಟೈಮಲ್ಲಿ ಈ ಕಂಪನಿ ತುಂಬಾನೇ ಕರೆಕ್ಟ್ ಆಗಿತ್ತು. ಆಲ್ ಟೈಮ್ ಹೈಸ್ ಇಂದ ನೋಡ್ಕೊಂಡ್ರೆ ನಿಯರ್ಲಿ 40% ವರೆಗೂ ಕರೆಕ್ಟ್ ಆಗಿದೆ. ಮತ್ತೆ ಈ ಕಂಪನಿಗೆ ನೋಡ್ಕೊಂಡ್ರೆ 15 ಅನಲಿಸ್ಟ್ ಈ ಕಂಪನಿ ಬಗ್ಗೆ ಕವರ್ ಮಾಡಿ 18% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಏಂಜಲ್ ಒನ್ ಈ ಕಂಪನಿ ಆದ್ರೆ ಇವತ್ತು 5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಆಲ್ ಟೈಮ್ ಹೈಸ್ ಇಂದ ನೋಡ್ಕೊಂಡ್ರೆ 37% ಫಾಲ್ ಆಗಿದೆ. ಈ ಕಂಪನಿಗೂ ಅಷ್ಟೇ 20% ಅಪ್ಸೈಡ್ ಪೊಟೆನ್ಶಿಯಲ್ ಇದೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ GR ಇನ್ಫ್ರಾಸ್ಟ್ರಕ್ಚರ್ ಈ ಕಂಪನಿ ಇವತ್ತು ನಿಯರ್ಲಿ 14% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫಸ್ಟ್ ಇವಾಗ ಈ ಕಂಪನಿ ಬಿಸ್ನೆಸ್ ಬಗ್ಗೆ ನೋಡೋಣ. ಇವರು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಪ್ರಾಮಿನೆಂಟ್ ಪ್ಲೇಯರ್. ಇದುವರೆಗೂ 100+ ರೋಡ್ ಪ್ರಾಜೆಕ್ಟ್ಸ್ ಅಲ್ಲಿ ಅದ್ರ ಜೊತೆಗೆ 16+ ಸ್ಟೇಟ್ಸ್ ಅಲ್ಲಿ ವರ್ಕ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಕಂಪನಿ ಇವತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇಂದ 4262 crores ಆರ್ಡರ್ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ನ 9-10 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಆರ್ಡರ್ ಬಂದಿರೋದ್ರಿಂದನೇ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ನಿನ್ನೆ ಸಹ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಇವತ್ತು ಇನ್ನೊಂದು ಡೇಟಾ ಅಪ್ಡೇಟ್ ಆಗಿದೆ. ಒಂದ್ಸಲ ಈ ಇಮೇಜ್ನ ಕ್ಲಿಯರ್ ಆಗಿ ನೋಡಿ. ಈ ಮ್ಯೂಚುವಲ್ ಫಂಡ್ಸ್ ಎಲ್ಲ ಯಾವ ಸೆಕ್ಟರ್ಸ್ ಅಲ್ಲಿ ಬೈ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡ್ರೆ ಒಂದು ಬ್ಯಾಂಕ್ಸ್ ಅಲ್ಲಿ, NBFCs ಅಲ್ಲಿ, ಆಟೋ ಸೆಕ್ಟರ್ ಅಲ್ಲಿ ಮತ್ತೆ ಫಾರ್ಮಾ ಸೆಕ್ಟರ್ ಅಲ್ಲಿ ಈ ಫೆಬ್ರವರಿ ಮಂತ್ ಅಲ್ಲಿ ತುಂಬಾನೇ ಬೈ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗ್ತಾ ಇದೆ. ಇವಾಗ ಅದೇ ಪ್ರಕಾರ ಈ ಟಾಪ್ ಮ್ಯೂಚುವಲ್ ಫಂಡ್ಸ್ ಎಲ್ಲ ಯಾವ್ಯಾವ ಕಂಪನೀಸ್ ನ ಬೈ ಮಾಡಿದ್ದಾರೆ, ಯಾವ ಕಂಪನೀಸ್ ಅಲ್ಲಿ ಸೆಲ್ ಮಾಡಿದ್ದಾರೆ, ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ಯಾವ ಕಂಪನೀಸ್ ಇಂದ ಎಕ್ಸಿಟ್ ಆಗೋಗಿದ್ದಾರೆ, ಅದಾದ್ಮೇಲೆ ಈ ಫೆಬ್ರವರಿ ಮಂತ್ ಅಲ್ಲಿ ಯಾವ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಅಂತ ಈ ಇಮೇಜ್ ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದ್ಸಲ ಈ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ. ಇವಾಗ SBI ಮ್ಯೂಚುವಲ್ ಫಂಡ್ ಅವರಾದ್ರೆ ಇವಾಗ ಯಾವ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ ಅಂತ ನೋಡ್ಕೊಂಡ್ರೆ ಟೀಮ್ ಲೀಸ್ ಸರ್ವಿಸಸ್ ಅಲ್ಲಿ, ಬಾಷ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಅದಾದ್ಮೇಲೆ ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ MRF ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಅದಾದ್ಮೇಲೆ ಕಲ್ಯಾಣಿ ಸ್ಟೀಲ್ಸ್ ಅಲ್ಲಿ, ದೇವಯಾನಿ ಇಂಟರ್ನ್ಯಾಷನಲ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಮತ್ತೆ HDFC ಮ್ಯೂಚುವಲ್ ಫಂಡ್ ಅವ್ರು ನೋಡ್ಕೊಂಡ್ರೆ ಅವೆನ್ಯೂ ಸೂಪರ್ ಮಾರ್ಟ್ ಅಲ್ಲಿ, ಗೋದ್ರೇಜ್ ಪ್ರಾಪರ್ಟೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಮತ್ತೆ ಇವಾಗ ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ಸ್ ಅವ್ರು ನೋಡ್ಕೊಂಡ್ರೆ ವಾಟೆಕ್ ವಬಾಗ್, ONGC, ಬಜಾಜ್ ಫಿನ್ಸರ್ವ್ ಈ 3 ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಮತ್ತೆ ಪರಾಸ್ ಮ್ಯೂಚುವಲ್ ಫಂಡ್ಸ್ ಅವ್ರು ನೋಡ್ಕೊಂಡ್ರೆ ಜಿಯೋ ಫಿನಾನ್ಷಿಯಲ್ ಸರ್ವಿಸ್, SBI, ಸನ್ಫಾರ್ಮಾ ಈ ಕಂಪನೀಸ್ ಅಲ್ಲಿ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಒಂದ್ಸಲ ಈ ಇಮೇಜ್ ನ ಕಂಪ್ಲೀಟ್ ಆಗಿ ನೋಡಿ. ಯಾವ್ಯಾವ ಕಂಪನೀಸ್ ಅಲ್ಲಿ ಏನೇನು ಆಕ್ಟಿವಿಟಿ ನಡೆದಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋ ಅಲ್ಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಶನ್ ಅಲ್ಲಿ ಯಾವುದೇ ತರ ಡೌಟ್ ಇದ್ರೂ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.